ಧಾಮ ಇದು ಆದಿತ್ಯ ಸರ್ಪೋಪ್ದಾರ್ ಅವರ ನಿರ್ದೇಶನದಲ್ಲಿ ಆಯುಷ್ಮಾನ್ ರವರು, ರಶ್ಮಿಕಾ ಮಂದಣ್ಣ ಅವರು, ಪರೇಶ್ ರಾವಲ್ ಅವರು ಮತ್ತು ನವಾಜುದ್ದೀನ್ ಅವರು ಲೀಡ್ ಆ್ಯಕ್ಟರ್ಸ್ ಆಗಿ ನಟಿಸಿರುವಂಥ ಚಿತ್ರ. ಇದು ಸುಮಾರು 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾಗಿರುವಂಥ ಚಿತ್ರ ಇದಾಗಿದ್ದು, ಇಲ್ಲಿನ ವಿಜುವಲ್ಸ್ ತುಂಬಾ ಚೆನ್ನಾಗಿವೆ. ಈ ಸಿನಿಮಾದ ಪ್ಲಾಟ್ ಬಗ್ಗೆ ಹೇಳ್ಬೇಕಂದ್ರೆ, ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿರುವಂಥ ಅಲೋಕ್ ಅನ್ನುವಂಥ ವ್ಯಕ್ತಿಗೆ ಅಡ್ವೆಂಚರ್ಗೆ ಅಂತ ಒಂದು ಕಾಡಿಗೆ ಅವನ ಸಹಚರರೊಂದಿಗೆ ಹೋಗ್ತಾನೆ. ಅವನಿಗೆ ಅಲ್ಲಿ ಒಂದು ದೊಡ್ಡ ಅಪಾಯ ಎದುರಾಗುತ್ತೆ. ಆಗ ತಾಡ್ಕ ಅನ್ನುವಂಥ ಒಬ್ಬ ಹುಡುಗಿ ಅವನನ್ನು ಕಾಪಾಡಿ ಸೇಫಾಗಿ ಕೂಡ ನೋಡಿಕೊಂಡು ಆ ಕಾಡಿನಿಂದ ಹೊರಗೆ ಕಳಿಸ್ತಾಳೆ. ಅಲ್ಲಿಂದ ಮುಂದೇನಾಯಿತು, ತಾಡ್ಕ ಯಾರು, ಹಾಗೆ ಧಾಮ ಅಂದರೆ ಯಾರು, ಅಲೋಕ್ಗೆ ಮುಂದೆ ಎದುರಾದ ಚಾಲೆಂಜಸ್ ಏನು ಅನ್ನೋದನ್ನು ನೀವು ಈ ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಇನ್ನು ಇಲ್ಲಿನ ಪಾಸಿಟಿವ್ ಕಡೆ ನೋಡೋದಾದರೆ, ಮೊದಲಿಗೆ ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತ ಹೇಳ್ತೀನಿ. ಯುನೀಕ್ ಆಗಿರುವಂಥ ಕಥೆನ ಈ ಸಿನಿಮಾದ ಮೂಲಕ ನಮಗೆ ಡೈರೆಕ್ಟರ್ ಅವರು ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆಗಲೇ ಹೇಳಿದಾಗೆ 120 ಕೋಟಿ ರೂಪಾಯಿ ಬಂಡವಾಳದಲ್ಲಿ ಈ ಸಿನಿಮಾ ತಯಾರಾಗಿದ್ದು, ವಿಜುವಲ್ಸ್ ತುಂಬ ರಿಚ್ ಆಗಿ ಮೂಡಿಬಂದಿವೆ. AI ಮತ್ತು CGI ಬಳಸಿ ಮಾಡಿರುವಂಥ ಸೀನ್ಗಳು ಕೂಡ ತುಂಬ ಚೆನ್ನಾಗಿ ತೆರೆ ಮೇಲೆ ಕಾಣ್ತವೆ ಕೂಡ. ಇದು MHCU ಅಂದರೆ ಮ್ಯಾಡಾಕ್ ಹಾರರ್ ಕಾಮಿಡಿ ಯೂನಿವರ್ಸ್ಗೆ ಸೇರುವಂಥ ಚಿತ್ರ ಇದಾಗಿದೆ. ನೀವೇನಾದರೂ ಮುಂಜಿಯ, ಬೇಡಿಯ, ಸ್ತ್ರೀ 2 ನಂಥ ಸಿನಿಮಾಗಳನ್ನ ನೋಡಿದರೆ ಇದು ಕೂಡ ಅದೇ ಯೂನಿವರ್ಸ್ನ ಮುಂದಿನ ಸಿನಿಮಾ. ಮೊದಲ 20 ನಿಮಿಷಗಳಲ್ಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆನಂತರ ಸಿನಿಮಾ ಸ್ವಲ್ಪ ಸ್ಲೋ ಪೇಸಲ್ಲಿ ಸಾಗ್ತದೆ. ಇಂಟ್ರೋಲ್ ಪ್ಲಾಟ್ ತುಂಬ ಚೆನ್ನಾಗಿದೆ. ಅಲ್ಲಿಂದ ಸಿನಿಮಾ ಒಂದು ಪಿಕಪ್ನ ಪಡೆದುಕೊಳ್ಳುತ್ತೆ. ಸ್ತ್ರೀ ಮತ್ತು ಸ್ತ್ರೀ 2ನಲ್ಲಿ ನೋಡಿದ ಕೆಲವೊಂದು ಕ್ಯಾರೆಕ್ಟರ್ನ ಇಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಯೂನಿವರ್ಸ್ ಅಂದರೆ ಅದೆಲ್ಲ ಆಗಲೇಬೇಕಲ್ವಾ. ಇನ್ಫ್ಯಾಕ್ಟ್ ಕೆಲವೊಂದು ಬೋರಿಂಗ್ ಅನಿಸುವಂಥ ಸೀನ್ಗಳಲ್ಲೂ ಕೂಡ ತಕ್ಕ ಮಟ್ಟಿಗೆ ವಿಜುವಲ್ಸ್ನೇ ನಮ್ಮನ್ನು ಎಂಗೇಜಿಂಗ್ ಆಗಿ ಸಿನಿಮಾದಲ್ಲಿ ಇರೋ ಥರ ಮಾಡ್ತವೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ, ಈ ಸಿನಿಮಾ ನೋಡಿ ಆದಮೇಲೆ ನಮಗೆ ತುಂಬ ಚೆನ್ನಾಗಿರೋ ಕಥೆನ ಇನ್ನೂ ಬೆಟ್ರಾಗಿ ತೋರಿಸ್ಬೋದಿತ್ತಲ್ವಾ ಅಂತ ಕೂಡ ಅನ್ನಿಸ್ತು. ಇನ್ನು ನೆಗೆಟಿವ್ಸ್ ಅಂತ ನೋಡೋದಾದರೆ, ಅವು ಸ್ವಲ್ಪ ಜಾಸ್ತಿನೇ ಈ ಸಿನಿಮಾದಲ್ಲಿವೆ ಅಂತ ಹೇಳ್ಬೋದು. ಮೊದಲಿಗೆ ಇದೊಂದು ಹಾರರ್ ಕಾಮಿಡಿ ಜಾನರ್ನ ಸಿನಿಮಾ ಆಗಿದ್ರೂ ಕೂಡ ನಿಮಗೆ ಎಲ್ಲೂ ಕೂಡ ಹಾರರ್ ಎಲಿಮೆಂಟ್ಗಳು ಈ ಸಿನಿಮಾದಲ್ಲಿ ಕಾಣಿಸಲ್ಲ. ಕೆಲವೊಂದು ಡಾರ್ಕ್ ಸೀನ್ಗಳು ಇದ್ದರೂ ಕೂಡ ಅವು ಹಾರರ್ ಫಿಲ್ಮ್ನಲ್ಲಿ ಮಾಡುವಂಥ ಇಂಪ್ಯಾಕ್ಟ್ನ ಈ ಸಿನಿಮಾದಲ್ಲಿ ಮಾಡಿಲ್ಲ ಅಂತ ಹೇಳ್ತೀನಿ. ನಿಜಾಮುದ್ದೀನ್ ಅವರ ಕ್ಯಾರೆಕ್ಟರ್ನ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದರೂ ಕೂಡ ಮುಂದೆ ಅವರನ್ನು ಡಮ್ಮಿ ಮಾಡಿ ಕೂರಿಸಿಬಿಟ್ಟಿದ್ದಾರೆ. ಅಲ್ಲಲ್ಲಿ ಸಿಚುವೇಶನಲ್ ಕಾಮಿಡಿ ಇದ್ದರೂ ಕೂಡ ಅವು ನಮಗೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲ್ಲ. ಮೊದಲ 20 ನಿಮಿಷ ಬಿಟ್ಟರೆ ಇಂಟರ್ವಲ್ವರೆಗೂ ಕಥೆನ ತುಂಬ ಪುವರ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದು ನಿಮ್ಮ ಪೇಷನ್ಸ್ ಕೂಡ ಟೆಸ್ಟ್ ಮಾಡುತ್ತೆ. ಇನ್ನು ಸ್ತ್ರೀ 2ನಲ್ಲಿ ಸಾಂಗ್ನಿಂದ ಆದಂಥ ಕಮಾಲು ಈ ಸಿನಿಮಾದಲ್ಲಿ ಯಾವ ಸಾಂಗು ಮಾಡೋಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ಈ ಸಿನಿಮಾ ಯಾವ ಕಡೆ ಸಾಗ್ತಿದೆ ಅಂತ ಆ್ಯಸ್ ಆನ್ ಆಡಿಯನ್ಸ್ ನನಗಂತೂ ಸಿನಿಮಾ ಮುಗಿಯೋವರೆಗೂ ಕೂಡ ಅರ್ಥ ಆಗಲಿಲ್ಲ. ಸ್ತ್ರೀ 2, ಮುಂಜಿಯ, ಬೇಡಿಯ ಸಿನಿಮಾಗಳ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳದೆ ಒಂದು ಸಿನಿಮಾಗೆ ಹೋಗ್ತೀನಿ ಅಂದರೆ ಇದು ನಿಮಗೆ ವರ್ಕ್ ಆಗ್ಬೋದು. ಉಳಿದಿರೋರಿಗೆ ನಿಮ್ಮಿಷ್ಟ ಅಂತ ಹೇಳ್ತೀನಿ. ಈ ಸಿನಿಮಾ ನನಗಂತೂ ಎವರೇಜ್ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದೆ ಅಂತ ಹೇಳ್ತೀನಿ. ಹೇಳ್ತಾ ಹೋದರೆ ಇನ್ನೂ ತುಂಬ ಇವೆ. ಒಂದು ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹಾಗೆ ಆ್ಯಸ್ ಆನ್ ಆಡಿಯನ್ಸ್ ನಾವು ಕೊಡೋ ಕಾಸಿಗೆ ಕೂಡ ಬೆಲೆ ಇರುತ್ತೆ ಅಲ್ವಾ. ಈ ಸಿನಿಮಾ ನೋಡಿ ಆದಮೇಲೆ ನಮಗೇನು ಅನ್ನಿಸ್ತು ಅಂತ ತಿಳಿಸಿದ್ದೀವಿ. ನೀವೇನಾದರೂ ಈ ಸಿನಿಮಾ ಆಲ್ರೆಡಿ ನೋಡಿ ಆಗಿದ್ದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಕೊನೆಯದಾಗಿ ಒಂದು ಮಾತು, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪ್ರಯತ್ನಗಳು ನಿಮಗೆ ಇಷ್ಟ ಆಗ್ತಿವೆ ಅಂತ ಆದರೆ ಲೈಕ್ ಕೂಡ ಮಾಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ಈ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪೋಕ್ಕೆ ಸಹಾಯ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಾನು ಹೊರಟಿದ್ದೀನಿ. ಥ್ಯಾಂಕ್ ಯು.